ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಶೀಲಾ ಕುಲಾಲ್ ಕಿಚನ್. ಫ್ರೆಂಡ್ಸ್, ಇವಾಗ ತುಂಬಾ ಸಮ್ಮರ್ ಶೆಕೆ ಎಲ್ಲ ಇದೆ ಅಲ್ವಾ, ಹಾಗಾಗಿ ಸಮ್ಮರ್ ವೆದರ್ಗೆ ಕರೆಕ್ಟ್ ಆಗಿರುವಂಥ ಒಂದು ರೆಸಿಪಿಯನ್ನು ಇವತ್ತು ನಾನು ನಿಮಗೆ ಮಾಡಿ ತೋರಿಸುವಂತಿದ್ದೇನೆ. ಅದೇನಂದ್ರೆ ಫ್ರೆಂಡ್ಸ್, ಡ್ರಿಂಕ್ಸ್, ಅದು ಕೂಲ್ ಡ್ರಿಂಕ್ಸ್, ಅವಿಲ್ ಮಿಲ್ಕ್ ಅಂತ ಹೇಳ್ತೇವೆ. ಹೆಲ್ದಿ ಆಗಿರುವಂಥ ಅವಿಲ್ ಮಿಲ್ಕ್ ನಾನು ಇವತ್ತು ನಿಮಗೆ ಸಿಂಪಲ್ಲಾಗಿ ಮನೆಯಲ್ಲಿ ಯಾವ ಥರ ಮಾಡ್ಕೋಬೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೇನೆ. ಫ್ರೆಂಡ್ಸ್, ನಿಮಗೆ ನಾನು ಮಾಡಿದ ಈ ವಿಡಿಯೋ ಲೈಕ್ ಆದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ಯಾರ್ಯಾರು ಹೊಸಬ್ರಿದ್ದರೆ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಇವಾಗ ಅವಿಲ್ ಮಿಲ್ಕಿಗೆ ಫಸ್ಟ್ ನಾವು ಹುರಿದು ನೆಲಕಡಲೆ ತೊಗೊಂಡಿದ್ದೇನೆ, ಶೇಂಗಾ ಬೀಜ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಸ್ಟವ್ ಆನ್ ಮಾಡಿಕೊಂಡು ಫಸ್ಟಿಗೆ ಫಾಸ್ಟ್ ಇಟ್ಟು ಆನಂತರ ಸ್ಲೋ ಮಾಡಿ ಆ ಥರ ಫ್ರೈ ಮಾಡ್ಕೋಬೇಕು. ಆನಂತರ ಇದು ಪೇಪರ್ ಅವಲಕ್ಕಿ ತೊಗೊಂಡಿದ್ದೇನೆ ಫ್ರೆಂಡ್ಸ್. ಇದನ್ನು ಚೆನ್ನಾಗಿ ಹುರಿಬೇಕು, ಅಂದರೆ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ರೋಸ್ಟ್ ಆಗುವಷ್ಟು ಫ್ರೈ ಆಗಬೇಕು. ಚೆನ್ನಾಗಿರುತ್ತೆ. ಅವಲಕ್ಕಿ ಬ್ಲಡ್ ಸಹ ನಮಗೆ ಆಗುತ್ತೆ ಅವಲಕ್ಕಿ ಜಾಸ್ತಿ ತಿಂತಾ ಬಂದರೆ. ನೋಡಿ, ಇದು ಒಳ್ಳೆ ರೋಸ್ಟ್ ಆಗಿದೆ. ಇವಾಗ ತೆಗೆದಿಟ್ಕೊಂಡಿದ್ದೇನೆ. ಅನಂತರ ಇದು ಇವಾಗ ಎಲ್ಲ ರೋಸ್ಟ್ ಮಾಡೋದಾಯಿತು. ಇನ್ನೂ ಬಾಳೆಹಣ್ಣು ತಗೊಂಡಿದ್ದೇನೆ. ಯಾವುದಾದ್ರೂ ಆಗುತ್ತೆ ಬಾಳೆಹಣ್ಣು, ಚೆನ್ನಾಗಿ ಹಣ್ಣಾಗಿರೋ ಬಾಳೆಹಣ್ಣು ಒಂದು 4 ತಗೊಂಡಿದ್ದೇನೆ ನಾನಿವಾಗ 4 ಜನಕ್ಕೆ ಬೇಕಾದಷ್ಟು ಅವಿಲ್ ಮಿಲ್ಕ್ ಮಾಡ್ತಾಯಿದ್ದೇನೆ. 4 ಬಾಳೆಹಣ್ಣಿಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೇನೆ. 5 ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ, ಸಾಕು. ಸ್ವಲ್ಪ ಲೈಟ್ ಸಕ್ಕರೆ ಚೆನ್ನಾಗಿರುತ್ತೆ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫುಲ್ಲು ಪೇಸ್ಟ್ ಮಾಡ್ಕೊಳ್ಳಿ. ಅಂದರೆ ಮಿಕ್ಸಿ ಎಲ್ಲ ಮಾಡಲಿಕ್ಕೆಲ್ಲ ಈ ಥರನೇ ಚೆನ್ನಾಗಿರುತ್ತೆ. ಸ್ವಲ್ಪ ಬಾಯಿಗೆ ಕಸಲಿಕ್ಕೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಇವಾಗೆಲ್ಲ ರೆಡಿಯಾಗಿದೆ. ಹಾಲು ತಗೊಂಡಿದ್ದೇನೆ. ನಂತರ ಸ್ವಲ್ಪ ದಾಳಿಂಬೆ ಬೀಜ ಬಿಡಿಸಿಟ್ಕೊಂಡಿದ್ದೇನೆ. ಮತ್ತು ಇದು ಅವಲಕ್ಕಿ ಸಹ ರೆಡಿಯಾಗಿದೆ. ಮತ್ತು ನೆಲಕಡಲೆ ಹುರ್ಕೊಂಡಿದ್ದೇವೆ. ಎಲ್ಲ ರೆಡಿಯಾಗಿದೆ. ಬಾಳೆಹಣ್ಣು ಪೇಸ್ಟ್ ಸಹ ರೆಡಿಯಾಗಿದೆ. ಇವಾಗ ಮಾಡಿದರೆ ಆಯಿತು. ತುಂಬಾ ಈಸಿ ಇದು, ಮತ್ತು ಹೆಲ್ದಿ ಕೂಡ, ಮತ್ತು ಹೊಟ್ಟೆಲ್ಲ ಫುಲ್ ಆಗುತ್ತೆ ಆ ಥರ. ಇವಾಗೊಂದು ಇದು ಗ್ಲಾಸ್ ತಗೊಂಡಿದ್ದೇನೆ ನಾನು. ಗ್ಲಾಸಿಗೆ ಫಸ್ಟ್ ಅಡಿಗೆ ನಾವು ಬಾಳೆಹಣ್ಣು ಪೇಸ್ಟ್ ಹಾಕ್ಕೋಬೇಕು. ಅನಂತರ ರೋಸ್ಟ್ ಮಾಡಿದ ಅವಲಕ್ಕಿ ಹಾಕಬೇಕು. ಸ್ಟೆಪ್ ಬೈ ಸ್ಟೆಪ್ ಹಾಕ್ತಾ ಬಂದರೆ ಚೆನ್ನಾಗಿರುತ್ತೆ. ಅನಂತರ ನಾವು ಹುರ್ಕೊಂಡಿರುವಂಥ ಶೇಂಗಾ ಬೀಜ, ನೆಲಕಡಲೆ ಇದೆ ನೋಡಿ, ಅದರ ಸಿಪ್ಪೆ ಎಲ್ಲ ಸುಲಿದು ಆ ಥರ ಸ್ಲೈಸ್ ಮಾಡ್ಕೋಬೇಕು, ಚೆನ್ನಾಗಿರುತ್ತೆ. ಅದನ್ನು ಹಾಕ್ಕೊಂಡಿದ್ದೇನೆ. ಅನಂತರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ದಾಳಿಂಬೆ ಹಣ್ಣನ್ನು ಚೆನ್ನಾಗಿ ಹಾಕ್ಕೊಂಡ್ರೆ ಆಯಿತು. ಮತ್ತು ನಿಮಗೆ ಗ್ಲಾಸಲ್ಲಿ ಮತ್ತು ದೊಡ್ಡ ಗ್ಲಾಸ್ ಇದ್ದರೆ ಮತ್ತು ಬಾಳೆಹಣ್ಣು ಅದೇ ಥರ ಇನ್ನೊಂದು ಸ್ಟೆಪ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನನಗೆ ಗ್ಲಾಸ್ ಸಣ್ಣದಾದ ಕಾರಣ ನಾನು ಇಷ್ಟರಲ್ಲೇ ಮಾಡ್ತಾಯಿದ್ದೇನೆ. ನೋಡಿ, ಇವಾಗ ಅವಿಲ್ ಮಿಲ್ಕ್ ರೆಡಿ ಆಗ್ತಿದೆ. ಇನ್ನೊಂದು ಹಾಲು ಸೇರಿಸಿದರೆ ಅಲ್ಲಿಗೆ ಅವಿಲ್ ಮಿಲ್ಕ್ ರೆಡಿ ಆಯಿತು ನೋಡಿ. ತುಂಬಾ ಈಸಿ. ಮತ್ತು ನಿಮಗೆ ಬಾಳೆಹಣ್ಣೆಲ್ಲ ತುಂಬ ಇರ್ತದಲ್ಲ, ಒಂದೊಂದ್ಸಲ ಹಣ್ಣಾಗಿರ್ತದೆ ಜಾಸ್ತಿ, ಅವಾಗ ಈ ಥರ ಮಾಡ್ಕೋಬೋದು. ಎಲ್ಲ ಹೆಲ್ದಿ ಇದೆ, ಏನಂದರೆ ಇದೇನಿಲ್ಲ, ಬೇಡದ್ದೇನಿಲ್ಲ, ಇದರಲ್ಲೆಲ್ಲ ಒಳ್ಳೆ ಬೇಕಾಗಿರೋ ವಸ್ತೇ ಇದೆ. ಇವಾಗ ಹಾಲೆಲ್ಲ ಹಾಕ್ಕೊಂಡ್ವಲ್ಲ, ಅನಂತರ ಚೆನ್ನಾಗಿ 1 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿಂಗ್ ಮಾಡಬೇಕು. ಚೆನ್ನಾಗಿರುತ್ತೆ. ಈ ಮಿಡ್ಲಲ್ಲಿ ನಾವು ತಿಂತಾ ಇರಬೇಕಾದ್ರೆ ಈ ನೆಲಕಡಲೆ ಏನು ಗೊತ್ತಾ, ಫುಲ್ ರೋಸ್ಟ್ ಆಗಿರ್ತದೆ, ಅಷ್ಟು ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಮತ್ತು ಅವಲಕ್ಕಿ ಎಲ್ಲ ಚೆನ್ನಾಗಿ ಬರುತ್ತೆ ತಿನ್ನಲಿಕ್ಕೆ. ಮತ್ತು ಮಿಡ್ಲಲ್ಲಿ ದಾಳಿಂಬೆ ಎಲ್ಲ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಮತ್ತು ಬಾಳೆಹಣ್ಣು ಇದು ಲೈಟ್ ಸ್ವೀಟ್ ಇರ್ತದಲ್ಲ, ಸೂಪರಾಗಿರುತ್ತೆ ತಿನ್ನಲಿಕ್ಕೆ. ಅಂದರೆ ಟ್ರೈ ಮಾಡಿ ಮನೇಲಿ ಈ ಥರ ಮಾಡ್ಕೊಂಡು ತಿನ್ನಿ. ಕೆಲವು ಮಕ್ಕಳು ಬಾಳೆಹಣ್ಣೆಲ್ಲ ತಿನ್ನೋದಿಲ್ಲ, ನೆಲಕಡಲೆ ತಿನ್ನೋದಿಲ್ಲ, ಅಂಥವ್ರಿಗೆ ಈ ಥರ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಸೂಪರ್ ಆಗಿದೆ. ಎಷ್ಟನೇ ಸಲ ತಿಂತಾ ಇರೋದು ನೀವು ಇದೀಗ? ಈಗ 2ನೇ ಸಲ ತಿನ್ನೋದು. ಫಸ್ಟ್ ಟೈಮ್ ತಿನ್ನೋದು.